ಹೇಗೋ ತಪ್ಪಿಸ್ಕೊಂಡ್ಬಿಟ್ಟ? ಗೊತ್ತಿಲ್ಲವ. ನಾನು ಅಲ್ಲಿಗೆ ಬರುವಾಗ ಇಲ್ಲೇ ಇದ್ದ, ಮತ್ತೆ ಬಂದಾಗ ಇಲ್ಲ. ಇದನ್ನ ನಂಬಿಕೆನೋ ಇದನ್ನ? ನಿನ್ನ ನಂಬಿ ಜವಾಬ್ದಾರಿ ವಹಿಸ್ತೀನಲ್ಲ, ನನ್ನನ್ನು ನಾನೇ ಮುಟ್ಟಾಳ ಅನ್ಕೋಬೇಕು. ಶತ್ರುಘ್ನ, ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ವ ನಿನಗೆ? ನಿನ್ನ ಬುದ್ಧಿಗಿಷ್ಟು. ನೋಡಿದ್ರಪ್ಪ, ಇವ್ರುಗಳು ಆಡ್ತಿರೋ ನಾಟಕನ ನಾನು ಹೊಡೆದಂಗೆ ಹೊಡಿತೀನಿ, ನೀನು ಹತ್ತಂಗಳು ಅನ್ನೋದ್ರ ತರ ಆಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಇನ್ನು ಮುಂದಕ್ಕೆ ಇವ್ರ ಕೈಲಿ ಪೂಜೆ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ನಾಟಕ ಅಲ್ಲ. ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ದೇವಸ್ಥಾನದ ಅರ್ಚಕನ ಕೇಳಿ. ಹಾಗಲಕಾಯಿಗೆ ಬೇವಿನಕಾಯಿ ತಾನೇ ಸಾಕ್ಷಿ. ತಾವೇನು ಹೇಳ್ತಿರೋ ಅದನ್ನೇ ಅವರು ಹೇಳ್ತಾರೆ. ಅನುಮಾನದಿಂದ ನೋಡೋರಿಗೆ ಭೂಮಿ ಎಲ್ಲ ಅನುಮಾನವಾಗಿ ಕಾಣುತ್ತೆ. ಅಣ್ಣ, ಅವ್ರು ಈ ಹಳ್ಳಿ ದಾಟಿ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿರು. ನೋಡಿ, ಏನ್ ನಡೀತು ಅಂತ ನಾನು ನಿಮ್ಗೆಲ್ಲ ಹೇಳ್ತೀನಿ. ಆದ್ರೆ ಇದು ಸರಿಯಾದ ಸಮಯನೂ ಅಲ್ಲ, ಸರಿಯಾದ ಜಾಗನೂ ಅಲ್ಲ. ನಿಮಗೆ ಯಾವ ಜಾಗ ಬೇಕು, ಯಾವ ಸಮಯ ಬೇಕು ಅಂತ ಹೇಳಿ. ನಾವೆಂಥ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಈಗಾಗಲೇ ನಾವು ಅವ್ರ ಮನೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ಈ ವಿಷಯ ಆ ಶತ್ರುಘ್ನನಿಗೆ ಗೊತ್ತಾಗಿರುತ್ತೆ. ಅವ್ನು ನಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದರೂ ಬರ್ಬೋದು. ಬರಲಿ, ಅವ್ರ ಕೈಲಿ ನಾವು ಸಿಕ್ಕಾಕೊಂಡ್ರೆ ಬದುಕೋದೇ ಕಷ್ಟ. ನಾವು ಅಲ್ಲ, ನೀನ್ ಬದುಕೋದು ಕಷ್ಟ. ಅರ್ಜುನ್ ಅವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಅಮೃತ ರೂಪದಲ್ಲಿ ಬಂದು ನೀನು ಯಾರನ್ನು ಬೇಕಾದರೂ ಮೋಸ ಮಾಡಬಹುದು, ಆದರೆ ನನ್ನನ್ನಲ್ಲ. ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ನೀವು ಅನ್ಕೊಂಡಿರೋ ಹಾಗೆ ಬೇರೆ ಯಾರೂ ಅಲ್ಲ. ನಾನು ನಿಮ್ಮ ಅಮೃತ. ಸುಳ್ಳು ಹೇಳಿದ್ರೆ ನಿನ್ನ ಇಲ್ಲೇ ಈ ಕ್ಷಣನೇ ಮುಗಿಸ್ಬಿಡ್ತೀನಿ. ನಾನು ನಿಮ್ಮನ್ನ ಹೇಗೆ ನಂಬಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಸರಿ, ಅದೇನು ಅಂತ ಕೇಳಿ. ನಾನು 2 ದಿನದಿಂದ ಆ ರೂಮಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ನನ್ನ ಕೈಯಿಂದ ಆಗಲಿಲ್ಲ. ಆದರೆ ನೀನು ಹೇಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದೆ? ಯಾಕೆ ಸುಮ್ಮನಾಗೋದೆ? ನನ್ನ ಮಾತಿಗೆ ಏನು ಉತ್ತರ ಕೊಡಬೇಕು ಅಂತ ಯೋಚಿಸ್ತಾ ಇದೆಯಾ? ವಾ, ಯಾವ ಉತ್ತರ ಕೊಡಬೇಕು ಅಂತ ಹೊಳಿತಾ ಇಲ್ವಾ? ನೋಡಿ, ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ, ಆಮೇಲೆ ಉಳಿದಿದ್ದನ್ನ ಮಾತಾಡೋಣ. ನೀನು ಏನು ಹೇಳಿದ್ರು ನಾನು ಕೇಳೋದಿಲ್ಲ. ನೀನು ನಿಜವಾಗ್ಲೂ ನನ್ನ ಅಮೃತ ಅಲ್ಲ. ನಾಗಿಣಿ, ನಾಗಿಣಿ, ನೀನೇ ನಾಗಿಣಿ, ನೀನೇ ನಾಗಿಣಿ. ನೀನೇನ್ ನಾಗಿಣಿ? ಸುಳ್ಳು. ಯಾವ್ದು ಸುಳ್ಳು? ನೀವು ನನ್ನನ್ನ ನಾಗಿಣಿ ಅಂತ ಅನ್ಕೊಂಡಿರೋದು. ನೀನು ಏನೇ ಹೇಳಿದ್ರು ಸಹ ನಾನು ನಂಬೋದಿಲ್ಲ. ಒಂದು ವೇಳೆ ನೀನು ನಾಗಿಣಿ ಅಲ್ಲದೆ ಅಮೃತನೇ ಆಗಿದ್ದಿದ್ರೆ ನನ್ನ ಕಣ್ಣು ಮುಂದೆನೆ ಹಾವಾಗಿ ಹೇಗೆ ಹರಿದೋದೆ? ನಿಜವಾಗ್ಲೂ ಅಮೃತನೇ ಆಗಿದ್ರೆ ಹಾವಾಗಿ ಹರಿದೋಗೋದಕ್ಕೆ ಹೇಗೆ ಸಾಧ್ಯ? ಆಗ ಬಂದಿದ್ದು ನಾನಲ್ಲ, ಆ ನಾಗಿಣಿ. ಈಗ ಬಂದಿರೋದು ನಿಮ್ಮ ಅಮೃತ. ಇದನ್ನ ನಾನು ಹೇಗೆ ನಂಬಲಿ? ನೀನು ನನ್ನ ಕಣ್ಣಿಗೆ ಮೋಸ ಮಾಡಬಹುದು, ಆದರೆ ನನ್ನ ಮನಸ್ಸಿಗೆ ಮೋಸ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನ್ ಗೊತ್ತಿರೋದು? ನಾಗಿಣಿ ನನ್ನ ರೂಪದಲ್ಲಿ ಅಷ್ಟೇ ಅಲ್ಲ, ಮಾವನ ರೂಪದಲ್ಲಿ, ಶಾಸ್ತ್ರಗಳ ರೂಪದಲ್ಲಿ, ಅತ್ತೆ ರೂಪದಲ್ಲಿ, ಎಲ್ಲರ ರೂಪದಲ್ಲೂ ಬಂದಿದ್ದಾಳೆ ಅನ್ನೋದು ನಿಮಗೆ ಗೊತ್ತು ತಾನೆ? ಆಗ ರೂಪಗಳ ಬದಲಾಗೋದಕ್ಕೆ ಒಂದು ಬಲವಾದ ಕಾರಣಗಳಿತ್ತು. ಇಲ್ಲಿ
ನಿನ್ನ ರೂಪದಲ್ಲಿ ಬಂದು ಕಾಪಾಡಿದ್ರೆ ಅವಳಿಗಾಗೋ ಲಾಭ ಅದು ಏನು? ಅವಳಿಗೆ ಸಿಗೋ ಲಾಭ ಏನು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಅದನ್ನ ಅವಳೇ ಹೇಳ್ಬೇಕು. ಈ ರೀತಿ ವಿತಂಡವಾದಗಳನ್ನ ಮಾಡಿ ನೀನೇ ನನ್ನ ಅಮೃತ ಅಂತ ನಂಬಿಸೋದಕ್ಕೆ ಪ್ರಯತ್ನ ಪಡಬೇಡ. ನಾನು ಯಾಕೆ ನಿಮ್ಮನ್ನ ನಂಬಿಸ್ಲಿ? ನಂಬಿಸೋ ಪ್ರಮೇಯನೇ ಇಲ್ಲ ಅರ್ಚನ್ ಅವರೇ. ನಾನೇ ನಿಮ್ಮ ಅಮೃತ. ನೀನು ಅಮೃತ ಅಲ್ಲ ಅಂತ ಸಾಧಿಸೋದಕ್ಕೆ ನನ್ನ ಹತ್ರ 10 ಸಾಕ್ಷಿಗಳಿದೆ. ನೀನು ನಾಗಿಣಿ ಅಲ್ಲ, ಅಮೃತ ಅಂತ ಸಾಧಿಸೋದಕ್ಕೆ ಒಂದೇ ಒಂದು ಸಾಕ್ಷಿ ಇದ್ರೆ ಕೊಡು, ಸಾಕು. ಸರಿ, ನಾನು ನಾಗಿಣಿ ಅಲ್ಲ ಅಂತ ನಿರೂಪಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಹೇಳ್ತೀನಿ. ನಮ್ಗಳ ಕಣ್ಣಿಗೆ ಮಣ್ಣೆರ್ಚಿ ನಮ್ ದಾರಿ ತಪ್ಪಿಸ್ತಾ ಇದ್ದಾರೆ. ಇರೋ ಸತ್ಯನೇ ಹೇಳ್ತಾ ಇರೋದು. ನಾವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಈ ಹಳ್ಳಿ ಜನಗಳನ್ನ ದಾರಿ ತಪ್ಪಿಸ್ತಾ ಇರೋದು ನೀನು. ಹೆಜ್ಜೆ ಹೆಜ್ಜೆಗೂ ನಡೆಯೋ ಕಾಲಿಗೆ ತೊಡರೋ ಬಳ್ಳಿ ತರ ನನ್ನ ದಾರಿಗೆ, ನನ್ನ ಜೀವನಕ್ಕೆ ಅಡ್ಡ ಬರೋ ನೀನು. ಜೀವಕ್ಕೂ ಒಳ್ಳೇದಲ್ಲ, ಜೀವನಕ್ಕೂ ಒಳ್ಳೇದಲ್ಲ. ನಾನಿದನ್ನು ನಿನಗೆ ಸಾಕಷ್ಟು ಸಲ ಸೂಕ್ಷ್ಮವಾಗಿ ಹೇಳಿ ಆಯ್ತು. ಅನ್ನದ ಋಣ, ಮಣ್ಣಿನ ಋಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀನು ಆನಂದವಾಗಿರು. ಎಲ್ಲಿ ಆ ದುಷ್ಟ ನಾಗಗಳು? ಅವು ನಮ್ಮನೆಯಿಂದ ತಪ್ಪಿಸ್ಕೊಂಡು ಹೋಗಿವೆ. ನೀವು ಇವ್ರ ಡ್ರಾಮಾ ಕಂಪನಿ ಮೆಂಬರ್ರಾ? ಧರ್ಮೇಂದ್ರ, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡ್ಬೇಡ ನೀನು. ಕಣ್ಣು ಮುಂದೆ ನಡೀತಾ ಇರೋದಕ್ಕೆ ಹಿಂದೆ ಮುಂದೆ ನೋಡೋ ಅಗತ್ಯ ಇಲ್ಲ. ನೋಡು, ನಾನು ನಿನ್ ಪರವಾಗೂ ಅಲ್ಲ ಅಥವಾ ಶತ್ರುಘ್ನ ವರ್ಮ ಪರವಾಗೂ ಅಲ್ಲ. ನನಗೆ ಬೇಕಾಗಿರೋದು ನಮ್ಮ ದೇವಸ್ಥಾನದಲ್ಲಿ ಮೊದಲಿನಂತೆ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ನಡಿಬೇಕು. ಹಾಗೆ ನಮ್ಮ ಹಳ್ಳಿ ಜನರ ಮನದಲ್ಲಿ ಸಂತೋಷ, ನೆಮ್ಮದಿ ತುಂಬಿರ್ಬೇಕು. ನಮ್ಮ ಹಳ್ಳಿಗೆ ಮಳೆ ಬೆಳೆ ಆಗ್ಬೇಕು ಅನ್ನೋದು ಮೊಸಳೆ ಕೂಡ ಕಣ್ಣೀರು ಹಾಕುತ್ತೆ. ಆದ್ರೆ ಅದ್ರ ಕಣ್ಣೀರು ದುಃಖನ ನಿಜ ಅಂತ ನಂಬೋದಕ್ಕಾಗತ್ತಾ? ಮೂರ್ಖರಿಗೆ ಮತಿಹೀನರಿಗೆ ಬುದ್ಧಿ ಹೇಳೋದು ತಪ್ಪು. ಮಾತಿನ ಮೇಲೆ ನಿಗಾ ಇರ್ಲಿ ಅರ್ಚಕ್ರೆ. ಮಾತಿನ ಮೇಲೆ ಪ್ರಜ್ಞೆ ಇಲ್ದೇ ಇರೋನು, ನಡತೆ ಮೇಲೆ ನಿಗಾ ಇಲ್ದೇ ಇರೋನು ನೀನು. ನೋಡು, ನಾನು ಆಗ್ಲೇ ಹೇಳಿದ್ದೀನಿ, ನನಗೆ ದೇವಸ್ಥಾನದಲ್ಲಿ ಪೂಜೆ ಆಗೋದಷ್ಟೇ ಮುಖ್ಯ. ಬೇಕಾದ್ರೆ ನೀನೇ ಹೋಗಿ ಬೀಗ ತೆಗೆದು ಪೂಜೆ ಮಾಡು. ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ನೋಡಿ, ಶತ್ರುಘ್ನ ಅವ್ರ ಕೈಯಿಂದ ಪೂಜೆ ಹಾಗೆ ಆಗುತ್ತೆ. ನೀವ್ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಹೀಗೆ ಇಲ್ಲಿ ನಾವು ಸಮಯ ವ್ಯರ್ಥ ಮಾಡೋದ್ರಿಂದ ಆಗೋದಿಲ್ಲ. ಆ ನಾಗಗಳನ್ನ ಹಿಡಿಬೇಕು. ನಡೀರಿ. ಹೀಗೆ ನಗೋದನ್ನ ಬಿಟ್ಟು ನಾನು ನಾಗಿಣಿ ಅಲ್ಲ ಅಮೃತ ಅಂತ ನಿರೂಪಿಸೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಅಲ್ಲಿದೆಲ್ಲ ಗರುಡ ಭಸ್ಮ ರೇಖೆ, ಅದನ್ನ ದಾಟು, ಸಾಕು. ನೀನು ಅಮೃತ ಅಲ್ಲ, ಅದಕ್ಕೆ ಹೀಗೆ ಹಿಂದೆ ಮುಂದೆ ನೋಡ್ತಾ ಇದೀಯಾ. ನಿನ್ನ ಕೈಯಲ್ಲಿ ಆ ಭಸ್ಮದ ರೇಖೆನ ದಾಟೋದಕ್ಕೆ ಆಗೋದಿಲ್ಲ. ಓಕೆ ಅಂದ್ರೆ ನೀನೇ ನಾಗಿಣಿ. ನಾನ್ ನಾಗಿಣಿ ಅಲ್ಲ. ದಾಟು. ಅಷ್ಟೇ ತಾನೆ, ದಾಟ್ತೀನಿ. ನಾನು ನಾಗಿಣಿ ಅಲ್ಲ ಅಂತ ನಿರೂಪಿಸ್ತೀನಿ.
ಹಠ ಮಾಡಬೇಡಿ, ಬನ್ನಿ ಹೋಗ್ಬಿಡೋಣ. ನೀನು ನಾಗಿಣಿ ಅಲ್ಲ ಅಂತ ನಿರೂಪಿಸೋವರೆಗೂ ನಾನು ನಿನ್ನ ಜೊತೆ ಬರೋದಕ್ಕಾಗ. ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ವಿಷ್ಣುಪುರದ ಗಡಿ ದಾಟಿ ಹೋಗೋ ಶಕ್ತಿ ಆ ನಾಗಗಳಿಗಿಲ್ಲ. ಅಂದ್ರೆ ಅವರು ಇಲ್ಲೆಲ್ಲೋ ಹೊತ್ಕೊಂಡಿದ್ದಾರೆ. ಅರ್ಜುನ್ ಅಮೃತ ಇವ್ರ ಕೈಗೆ ಸಿಗಬಾರ್ದು. ಸಿಕ್ಕರೆ ನಾನು ಪಟ್ಟ ಶ್ರಮ ವ್ಯರ್ಥ ಆಗುತ್ತೆ. ಹೀಗೆ ನಿಂತು ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆ ಧರ್ಮೇಂದ್ರನಿಗೆ ಹಾಗೆ ಊರಿನ ಜನಕ್ಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅನುಮಾನ ಬಂದಿದೆ. ನೀವು ಸುಳ್ಳು ಹೇಳ್ತಾ ಇಲ್ಲ ಅಂತ ನಿರೂಪಿಸ್ಬೇಕು ಅಂದ್ರೆ ಅವರು ನಮಗೆ ಸಿಕ್ಬೇಕು. ಇಲ್ಲ, ಅವರು ಯಾವುದೇ ಮೂಲೆಯಲ್ಲಿದ್ರು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಈಗ ನನ್ನ ಸಹಾಯಕ್ಕೆ ಬರೋರು ಬಾಬಾ ಒಬ್ರೆ. ನಮ್ಮೆಲ್ಲ ಕಷ್ಟಗಳಿಗೂ ಆಗ್ತಿರೋದು ಬಾಬಾನೇ. ಇಲ್ಲ, ನಾನು ಬಾಬಾ ಹತ್ರನೇ ಮೊರೆ ಹೋಗ್ಬೇಕು. ಹೌದು, ಅದೇ ಸರಿ. ಹೇಳಿ. ಅದು ಅಮೃತ. ಅವಳ ಸಮಸ್ಯೆ ನಿಮ್ಗೇನು ಹೊಸ್ತಲ್ವಲ್ಲ. ಅದು ಹಾಗಲ್ಲ ಬಾಬಾ. ಅರ್ಜುನ್ ಅಮೃತ ಇಬ್ರು ವಿಷ್ಣುಪುರದಲ್ಲಿರೋ ಗರುಡ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಬರ್ತಾರೆ ಬಿಡಿ. ಅವ್ರು ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಆದ್ರೆ ಅವ್ರು ಹೋಗಿ ತುಂಬಾ ದಿನ ಆಯ್ತು, ಇದುವರೆಗೂ ಅವ್ರು ಬಂದಿಲ್ಲ ಬಾಬಾ. ನನಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಈ ಸಮಯದಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಅದಕ್ಕೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ನನ್ನ ಬರಿಗೈಯಲ್ಲಿ ಕಳಿಸ್ಬೇಡಿ ಬಾಬಾ. ಅವರಿಬ್ಬರು ವಿಷ್ಣುಪುರಕ್ಕೆ ಹೋಗಿದ್ದಾರೆ ಅಂದ್ರೆ ಇದ್ರ ಹಿಂದೆ ರುದ್ರನ ಕೈವಾಡ ಇದ್ದೇ ಇರುತ್ತೆ. ಅಮೃತನ್ನ ವಿಷ್ಣುಪುರಕ್ಕೆ ಕಳಿಸಿದ್ರೆ ಅಲ್ಲಿ ಗರುಡ ದೇವರಿಗೆ ಆಹುತಿ ಆಗ್ತಾನೆ.
ಆಗ ನಾಗಮಣಿ ನನ್ನದೇ ಆಗುತ್ತೆ ಅಂತ ಯೋಚನೆ ಮಾಡಿರ್ತಾನೆ. ಹಾಗೆ ರುದ್ರ ಸಹ ಮನೆಯಲ್ಲಿ ಇಲ್ಲ ಅನ್ಸುತ್ತೆ. ಬಾಬಾ ಏನ್ ಯೋಚನೆ ಮಾಡ್ತಿದ್ಯಾ? ರುದ್ರ ಎಲ್ಲಿದ್ದಾನೆ? ರುದ್ರ ಮನೇಲಿದ್ದಾನೆ. ತಾಯಿ, ನೀವು ಆತಂಕ ಪಡೋ ಅಗತ್ಯ ಇಲ್ಲ. ಅರ್ಜುನ್ ಮತ್ತೆ ಅಮೃತಾನ ಮನೆಗೆ ಕರೆಸೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಬಾಬಾ. ಆ ರುದ್ರನು ನಾಗಿಣಿ ಹಿಂದೆ ಹೋಗಿದ್ದಾನೆ. ಇನ್ನು ಅವನಿಗೆ ನಾಗಿಣಿ ನಾಗಮಣಿ ಎರಡೂ ಸಿಕ್ತಾಗಿದೆ. ಬಾಬಾ ನಾನು ಮಾತು ಕೊಟ್ಟಾಯ್ತಲ್ಲ, ನೀವು ನೆಮ್ಮದಿಯಾಗಿ ಇಲ್ಲಿಂದ ಹೋಗಿ. ಅವರಿಬ್ಬರನ್ನ ಮನೆಗೆ ನಾನು ಕರೆಸ್ತೀನಿ. ಅಷ್ಟು ಮಾಡಿ ಬಾಬಾ. ಸರಿ, ನಾನು ಹೊರಡ್ತೀನಿ. ಅರ್ಚಕರೇ, ನಿಮ್ಮ ಮಾತು ಕೇಳಬಾರ್ದಿತ್ತು ನಾನು. ಹೇಳಿ ಕೇಳಿ ಅವು ಇಚ್ಛಾಧಾರಿ ನಾಗಗಳು ಯಾವ ರೂಪಕ್ಕೆ ಬೇಕಾದ್ರೂ ಬದಲಾಗುತ್ತೆ. ನೀವು ಅವುಗಳನ್ನ ಬಂಧನದಿಂದ ಬಿಡಿಸ್ತೇ ಇದ್ದಿದ್ರೆ ಅವುಗಳು ತಪ್ಪಿಸ್ಕೊಳ್ತಾನೆ ಇರಲಿಲ್ಲ. ನಾವು ಈ ರೀತಿ ಹುಡುಕೋ ಕಷ್ಟನೂ ಬರ್ತಾ ಇರಲಿಲ್ಲ. ಯಾವುದೇ ನಾಗಗಳನ್ನಾಗ್ಲಿ ಹಾಗೆ ಮಂತ್ರಬಂಧನದಲ್ಲಿಟ್ರೆ ಅವುಗಳ ಶಕ್ತಿ ಕುಂದೋಗುತ್ತೆ. ಆಮೇಲೆ ಅವುಗಳಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಅವರಿಂದ ಆಗೋ ಉಪಯೋಗ ಆದ್ರೂ ಏನು? ಅವ್ರನ್ನ ಮತ್ತೆ ದೇವಸ್ಥಾನ ಕರ್ಕೊಂಡ್ಬಂದು ಹೋಮ ಪೂಜೆನ ಶುರು ಮಾಡಿ ಅವ್ರನ್ನ ಅವ್ರ ಪಾಡಿಗೆ ಬಿಡೋದು ಅಷ್ಟೇ ತಾನೆ? ಇಲ್ಲ, ಮತ್ತೆ ಅಷ್ಟೇ ಆಗಿದ್ರೆ ನಾವು ಇಷ್ಟು ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ಅವುಗಳನ್ನ ಬಲಿ ಕೊಟ್ಟು ದೇವಸ್ಥಾನದ ಗರ್ಭಗುಡಿ ಕೆಳಗಿರೋ ಅರ್ಚಕರೇ, ಮೈ ಮೇಲೆ ಪ್ರಜ್ಞೆ ಇದೆ ನಿಮ್ಗೆ? ಏನಂತ ಮಾತಾಡ್ತಾ ಇದ್ದೀರಾ? ನಾನೇನ್ ಮಾತಾಡ್ದೆ? ಅವ್ರನ್ನ ಕರ್ಕೊಂಡು ಬಂದು ದೇವಸ್ಥಾನದ ಪೂಜೆ ಮುಂದುವರ್ಸೋಣ, ಆಗ್ಲೇ ನಿಮ್ಮ ಮೇಲೆ ಬಂದಿರೋ ಆಪಾದನೆ ಹೋಗೋದು ಒಂದೇ. ಓ, ಹಾಗಂದ್ರ ನಾನೇನೋ ಬೇರೆ ಅನ್ಕೊಂಡೆ. ಅಂದ್ಕೊಳ್ಳೋಕ್ ಬೇರೆ ಏನಿದೆ? ಅಷ್ಟೇ ತಾನೇ? ಅಷ್ಟೇ ಅಷ್ಟೇ. ನನಗೇನು ಗೊತ್ತಿಲ್ಲ, ಅಮಾಯಕಿಂದ ತಿಳ್ಕೊಂಡಿದ್ಯಾ? ದೇವಸ್ಥಾನದ ಗರ್ಭಗುಡಿ ಕೆಳಗೆ ನಿಧಿ ಇರೋದು ಗೊತ್ತು. ಅದನ್ನ ಹೊರಗೆ ತೆಗಿಬೇಕು ಅಂದ್ರೆ ನಮ್ಮ ವಶದಲ್ಲಿರೋ ನಾಗಗಳನ್ನ ಬಲಿ ಕೊಡ್ಬೇಕು ಅನ್ನೋದು ಗೊತ್ತು. ಹಾಗೇನೆ ಆ ನಿಧಿ ನಿಮ್ಮಿಬ್ರಿಗೂ ಸಿಗದೆ ಇರೋ ತರ ಹೇಗ್ ನಾನು ಪಡ್ಕೋಬೇಕು ಅನ್ನೋದು ಗೊತ್ತು.